ನಮಸ್ಕಾರ ಸ್ನೇಹಿತರೆ, ನಾನು ನಯನ, ಯೋಗ ಇನ್ಸ್ಟ್ರಕ್ಟರ್ ಆ್ಯಂಡ್ ಆಲ್ಸೋ ಥೆರಪಿಸ್ಟ್. ಥೈರಾಯ್ಡಿಂದ ಬಳಲ್ತಾ ಇದ್ದೀರಾ? ದನಿ ಜಾಸ್ತಿ ಆಗ್ತಾ ಇದೆಯಾ? ಹಾಗೆ ತೂಕ ಹೆಚ್ಚಾಗ್ತಾ ಇದೆಯಾ? ಹಾಗಾದರೆ ನೈಸರ್ಗಿಕವಾಗಿ ಯೋಗ ಮಾಡೋದ್ರ ಮೂಲಕ ಥೈರಾಯ್ಡನ್ನು ಕಂಟ್ರೋಲ್ ಮಾಡ್ಬೋದು. ಯಾವೆಲ್ಲ ಆ 5 ಆಸನಗಳನ್ನು ನಾವು ಮಾಡಿಕೊಂಡ್ರೆ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ. ಮೊದಲಿಗೆ ಮಂಡಿ ಮೇಲೆ ಬಂದು 4 ಕಾಲಿನ ಸ್ಥಿತಿಯಲ್ಲಿ ನಿಲ್ಲಿ. ತದನಂತರ ಇನ್ಹೇಲ್ ಮಾಡುತ್ತಾ ಬೆನ್ನನ್ನ ಅಳ್ಳ ಮಾಡಿಕೊಳ್ಳಬೇಕು. ಹಾಗೆ ಎಕ್ಸೇಲ್ ಮಾಡುತ್ತಾ ಬೆನ್ನನ್ನ ಗೂನು ಮಾಡಿಕೊಳ್ಳಬೇಕು. ಇದೇ ರೀತಿ 8 ರಿಂದ 10 ಬಾರಿ ಅಭ್ಯಾಸವನ್ನ ಮುಂದುವರಿಸಬೇಕು. ಕುತ್ತಿಗೆ ಮತ್ತು ಬೆನ್ನಿಗೆ ಸ್ಟ್ರೆಚ್ ನೀಡೋದ್ರಿಂದ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡಲು ಇದು ಸಹಾಯ ಮಾಡುತ್ತದೆ. ಮೊಣಕಾಲಿನ ಮೇಲೆ ಬಂದು ಕೈಗಳನ್ನ ನಿಧಾನವಾಗಿ ಉಸಿರಿನ ಜೊತೆಗೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲನ್ನ ಮುಟ್ಟಬೇಕು. ತದನಂತರ ಕುತ್ತಿಗೆಯನ್ನ ಹಿಂದೆ ಬಿಟ್ಟು ಇದೇ ಸ್ಥಿತಿಯಲ್ಲಿ 20 ಸೆಕೆಂಡ್ಗಳವರೆಗೆ ನಿಲ್ಲಬೇಕು. ಆಸನವನ್ನ ಉಷ್ಟ್ರಾಸನ ಎಂದು ಕರೆಯಲಾಗುತ್ತದೆ. ಇದು ಥೈರಾಯ್ಡ್ ಗ್ರಂಥಿಯನ್ನ ಉತ್ತೇಜಿಸುತ್ತದೆ ಮತ್ತು ಉಸಿರಾಟದ ಸುಧಾರಣೆಯನ್ನು ಮಾಡುತ್ತದೆ. ಮುಂದಿನ ಆಸನ ಸೇತು ಬಂದಾಸನ. ಬೆನ್ನಿನ ಮೇಲೆ ಮಲಗಿಕೊಂಡು ಮೊಣಕಾಲುಗಳನ್ನ ಮಡಚಿಕೊಳ್ಳಬೇಕು. ನಿಧಾನವಾಗಿ ನಿಮ್ಮ ಹಿಪ್ಪನ್ನ ಉಸಿರಿನ ಜೊತೆಗೆ ಮೇಲೆತ್ತಿ ಸೇತು ಬಂದಾಸನದ ಸ್ಥಿತಿಯನ್ನ ತಲುಪಬೇಕು. ಹೀಗೆ 30 ನಿಮಿಷ ಇದೇ ಸ್ಥಿತಿಯನ್ನ ಹೋಲ್ಡ್ ಮಾಡಿಕೊಳ್ಬೇಕು. ಈ ಆಸನವನ್ನ ಮಾಡುವುದರಿಂದ ರಕ್ತ ಸಂಚಾರ ಹೆಚ್ಚಾಗುತ್ತದೆ ಹಾಗೂ ಎನರ್ಜಿ ಲೆವೆಲ್ ಕೂಡ ಹೆಚ್ಚಿಸುತ್ತದೆ. ಮುಂದಿನ ಆಸನ ಅಲಾಸನ. ಬೆನ್ನಿನ ಮೇಲೆ ಮಲಗಿ ಕಾಲುಗಳನ್ನ ನಿಧಾನವಾಗಿ ಮೇಲಕ್ಕೆತ್ತಿ ತಲೆಯ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಕಾಲುಗಳನ್ನ ನೆಲಕ್ಕೆ ಮುಟ್ಟಿಸಬೇಕು. ಉಸಿರಾಟ ನಾರ್ಮಲ್ ಆಗಿರಲಿ. 20 ರಿಂದ 30 ಸೆಕೆಂಡ್ಗಳಷ್ಟು ಇದೇ ಸ್ಥಿತಿಯಲ್ಲಿ ಇರಬೇಕು. ಈ ಆಸನದಿಂದ ಹಾರ್ಮೋನ್ಗಳ ಸಿಸ್ಟಮ್ಗೆ ಉತ್ತಮವಾದ ಪರಿಣಾಮ ಬೀರುತ್ತದೆ ಹಾಗೂ ಥೈರಾಯ್ಡ್ ಅನ್ನ ನಿಯಂತ್ರಣಕ್ಕೆ ತರಲು ಸಹಾಯಕವಾಗುತ್ತದೆ. ಇನ್ನು ನೆಕ್ಸ್ಟ್ ಭುಜಂಗಾಸನ. ಹೊಟ್ಟೆಯ ಮೇಲೆ ಮಲಗಿ ಕೈಗಳನ್ನ ನೆಲದಲ್ಲಿಟ್ಟು ನಿಮ್ಮ ಅಪ್ಪರ್ ಬಾಡಿಯನ್ನ ನಿಧಾನವಾಗಿ ಮೇಲಕ್ಕೆತ್ತಬೇಕು. ಹೀಗೆ 20 ಸೆಕೆಂಡ್ಗಳಷ್ಟು ಇದೇ ಸ್ಥಿತಿಯಲ್ಲಿರಬೇಕು. ಇದು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ದೇಹಕ್ಕೆ ಚೈತನ್ಯವನ್ನ ನೀಡುತ್ತದೆ. ಪ್ರತಿದಿನ 10 ರಿಂದ 15 ನಿಮಿಷ ಯೋಗ ಮಾಡೋದ್ರಿಂದ ಥೈರಾಯ್ಡ್ ಅನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಇಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೋಗ ಕಿರಣ ಸ್ಟುಡಿಯೋ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ, ನಾನು ನಯನ, ಯೋಗ ಇನ್ಸ್ಟ್ರಕ್ಟರ್ ಆ್ಯಂಡ್ ಆಲ್ಸೋ ಥೆರಪಿಸ್ಟ್. ಥೈರಾಯ್ಡಿಂದ ಬಳಲ್ತಾ ಇದ್ದೀರಾ? ದನಿ ಜಾಸ್ತಿ ಆಗ್ತಾ ಇದೆಯಾ? ಹಾಗೆ ತೂಕ ಹೆಚ್ಚಾಗ್ತಾ ಇದೆಯಾ? ಹಾಗಾದರೆ